ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಿಲ್ಕ್ ಬಾದಾಮ್ ಐಸ್ ಕ್ಯಾಂಡಿಯನ್ನು ಮನೆಯಲ್ಲಿ ಸುಲಭವಾಗಿ ಮಾಡುವ ವಿಧಾನವನ್ನು ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: ಅರ್ಧ ಕಪ್ಪಿನಷ್ಟು ಸಕ್ಕರೆ, 2 ಸ್ಪೂನ್ನಷ್ಟು ಶೇಮಿಯಾ, ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಪುಡಿ, 1 ಸ್ಪೂನಿನಷ್ಟು ಬಾದಾಮಿ ಗೋಡಂಬಿ ಪುಡಿ, ಅರ್ಧ ಲೀಟರ್ ಹಾಲು. ನಾವು ಮೊದಲಿಗೆ ಸ್ಟವ್ ಮೇಲೆ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಹಾಲನ್ನು ಕುದಿಸಬೇಕಾದ್ರೆ 4-5 ಬಾರಿ ನಾವು ಹಾಲನ್ನು ಉಕ್ಕಿಸಿಕೊಂಡರೆ ಹಸಿ ಹಾಲಿನ ವಾಸನೆ ಹೋಗುತ್ತದೆ ಹಾಗೂ ಹಾಲು ಗಟ್ಟಿಯಾಗುತ್ತದೆ. ಇದರಿಂದ ಐಸ್ ಕ್ಯಾಂಡಿಯು ತುಂಬಾ ಚೆನ್ನಾಗಿ ಕಟ್ಟುತ್ತವೆ. ಈ ರೀತಿಯಾಗಿ ಹಾಲನ್ನು ಕಾಯಿಸಿಕೊಂಡ ನಂತರ ಈ ಹಾಲಿಗೆ ನಾವು ಇದಕ್ಕೆ ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕಬೇಕು. ಅದೇ ರೀತಿಯಾಗಿ ಇದಕ್ಕೆ 3 ಸ್ಪೂನ್ನಷ್ಟು ಶೇಮಿಯಾವನ್ನು ಸಹ ಹಾಕಿಕೊಳ್ಳೋಣ. ಇದರ ಜೊತೆಗೆ ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಪುಡಿಯನ್ನು ಸಹ ಹಾಕಿಕೊಳ್ಳೋಣ. ಇದರ ಜೊತೆಗೆ ಈಗ 1-2 ಸ್ಪೂನ್ನಷ್ಟು ಬಾದಾಮಿ ಮತ್ತು ಗೋಡಂಬಿ ಪುಡಿಯನ್ನು ಸಹ ಹಾಕಿಕೊಳ್ಳೋಣ. ಈಗ ಇವೆಲ್ಲವನ್ನು ನಾವು ಚೆನ್ನಾಗಿ ಕಲಿಸಿಕೊಳ್ಳೋಣ. ಈ ರೀತಿಯಾಗಿ ಕಲಿಸಿಕೊಂಡ ನಂತರ ಅಂಗಡಿಯಲ್ಲಿ ಸಿಗತಕ್ಕಂತಹ ಐಸ್ ಕ್ಯಾಂಡಿ ಮಾಡುವಂತಹ ಐಸ್ ಕಪ್ಪನ್ನು ಸಹ ನಾವು ಉಪಯೋಗಿಸಿ ಐಸ್ ಕ್ಯಾಂಡಿಯನ್ನು ಮಾಡಬಹುದು. ಇಲ್ಲದಿದ್ದರೆ ಮನೆಯಲ್ಲಿ ಸಿಗುವಂತಹ ಚಿಕ್ಕ ಗ್ಲಾಸನ್ನು ನಾವು ಸಹ ತೆಗೆದುಕೊಂಡು ಅದರಲ್ಲಿ ಹಾಲನ್ನು ಹಾಕಿಕೊಂಡು ಐಸ್ ಕ್ಯಾಂಡಿಯನ್ನು ಸಹ ನಾವು ತಯಾರಿಸಿಕೊಳ್ಳಬಹುದು. ಇದರಿಂದ ನಮಗೆ ಯಾವುದೇ ರೀತಿಯಾದಂಥ ಖರ್ಚು ಸಹ ಆಗೋದಿಲ್ಲ. ಈ ರೀತಿಯಾಗಿ ಎಲ್ಲ ಗ್ಲಾಸಿನಲ್ಲಿ ನಾವು ಹಾಲನ್ನು ಹಾಕಿಕೊಂಡು ಕೇವಲ 4 ಗಂಟೆಗಳ ಕಾಲವಷ್ಟು ಮಾತ್ರ ಫ್ರಿಜ್ಜಿನಲ್ಲಿ ಇಟ್ಟುಕೊಂಡರೆ ನಮಗೆ ಸಿಹಿಯಾದಂತಹ ಐಸ್ ಕ್ಯಾಂಡಿಯು ನಮಗೆ ತಯಾರಾಗುತ್ತದೆ. ಈ ರೀತಿಯಾಗಿ ಹಾಲನ್ನು ಎಲ್ಲ ಗ್ಲಾಸುಗಳಲ್ಲಿ ನಾವು ತುಂಬಿಸಿಕೊಂಡ ನಂತರ ಇದಕ್ಕೆ ಬೇಕಾಗಿರತಕ್ಕಂತಹ ಕಡ್ಡಿ ಹಾಗೂ ಪ್ಲಾಸ್ಟಿಕ್ ಕವರನ್ನು ನಾವು ಮನೆಯಲ್ಲೇ ಕತ್ತರಿಸಿಕೊಂಡು ರೆಡಿ ಮಾಡಿಟ್ಟುಕೊಂಡರೆ ಒಂದೊಂದು ಗ್ಲಾಸ್ಗೆ ಒಂದೊಂದು ಕಡ್ಡಿ ಹಾಗೂ ಪ್ಲಾಸ್ಟಿಕ್ ಕವರ್ನೊಂದಿಗೆ ಕವರ್ ಮಾಡಿಕೊಂಡು ಅದಕ್ಕೆ ಎಲಾಸ್ಟಿಕ್ ರಬ್ಬರನ್ನು ಹಾಕಿಕೊಂಡು ಫ್ರಿಜ್ಜಿನಲ್ಲಿ ಕೇವಲ 4 ಗಂಟೆಗಳಷ್ಟು ಮಾತ್ರ ಇರಿಸಿಕೊಂಡರೆ ನಮಗೆ ಅತ್ಯಂತ ಸಿಹಿಯಾದಂತಹ ಮಿಲ್ಕ್ ಬಾದಾಮ್ ಐಸ್ ಕ್ಯಾಂಡಿಯು ಮನೆಯಲ್ಲೇ ರೆಡಿಯಾಗುತ್ತದೆ. ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ನೊಂದಿಗೆ ಎಲ್ಲ ಗ್ಲಾಸುಗಳನ್ನು ನಾವು ಕ್ಲೋಸ್ ಮಾಡಿಕೊಂಡು ಈಗ ಒಂದು ಚಾಕನ್ನು ತೆಗೆದುಕೊಂಡು ನಾವು ಪ್ಲಾಸ್ಟಿಕ್ ಕವರನ್ನು ನಾವು ಸ್ವಲ್ಪ ಮಾತ್ರ ನಾವು ತೂತು ಮಾಡಿಕೊಂಡ್ರೆ ಅದರಲ್ಲಿ ನಾವು ಐಸ್ ಕ್ರೀಮ್ ಕಡ್ಡಿಯನ್ನು ನಾವು ಇಡುವುದಕ್ಕೆ ಆಗುತ್ತದೆ. ಈ ರೀತಿಯಾಗಿ ನಾವು ತೂತು ಮಾಡಿದ ನಂತರ ಐಸ್ ಕ್ರೀಮ್ ಕಡ್ಡಿಯನ್ನು ಎಲ್ಲ ಗ್ಲಾಸುಗಳಲ್ಲಿ ನಾವು ಇಟ್ಟುಕೊಂಡು ಫ್ರಿಜ್ಜಿನಲ್ಲಿ ಇಟ್ಟುಕೊಂಡರೆ ಕೇವಲ 4 ಗಂಟೆಗಳಲ್ಲಿ ಮಾತ್ರ ಅತ್ಯಂತ ಸಿಹಿಯಾದ ಐಸ್ ಕ್ಯಾಂಡಿಯು ರೆಡಿಯಾಗುತ್ತದೆ. ಈಗ ಎಲ್ಲ ಗ್ಲಾಸುಗಳನ್ನು ಒಂದು ಪ್ಲೇಟಿನಲ್ಲಿ ಇರಿಸಿಕೊಂಡು ಈಗ ನಾವು ಫ್ರಿಜ್ಜಿನಲ್ಲಿ ಇಟ್ಟುಕೊಳ್ಳೋಣ. ಸ್ನೇಹಿತರೆ, 4 ಗಂಟೆಗಳ ನಂತರ ನಾವೀಗ ಫ್ರಿಜ್ಜಿನಿಂದ ಹೊರಗೆ ತೆಗೆದುಕೊಂಡು ಯಾವ ರೀತಿಯಾಗಿ ನಮ್ಮ ಮಿಲ್ಕ್ ಬಾದಾಮ್ ಐಸ್ ಕ್ಯಾಂಡಿಯು ರೆಡಿಯಾಗಿದೆ ಎಂದು ನೋಡೋಣ. ಈಗ ಎಲ್ಲ ಗ್ಲಾಸುಗಳಿಗೆ ಹಾಕಿರ್ತಕ್ಕಂತಹ ಪ್ಲಾಸ್ಟಿಕ್ ಕವರನ್ನು ತೆಗೆದುಬಿಟ್ಟು ಚೆಕ್ ಮಾಡೋಣ. ನೋಡಿ ಸ್ನೇಹಿತರೆ, ಈಗ ಎಲ್ಲ ಗ್ಲಾಸುಗಳಲ್ಲಿ ನಾವು ಇಟ್ಟಿರ್ತಕ್ಕಂತಹ ಐಸ್ ಕ್ಯಾಂಡಿಯು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ನಾವು ಗ್ಲಾಸನ್ನು ನಾವು ಈ ರೀತಿಯಾಗಿ ಉಜ್ಜಿಕೊಂಡು ನಾವು ಐಸ್ ಕ್ಯಾಂಡಿಯನ್ನು ಈಸಿಯಾಗಿ ಹೊರಗೆ ತೆಗೆಯಬಹುದು. ನೋಡಿ ಎಷ್ಟೊಂದು ಚೆನ್ನಾಗಿ ಐಸ್ ಕ್ಯಾಂಡಿಯು ನಮಗೆ ರೆಡಿಯಾಗಿದೆ. ಸ್ನೇಹಿತರೆ, ನೀವು ಕೂಡ ಇದೇ ರೀತಿಯಾಗಿ ಅತ್ಯಂತ ಸುಲಭ ವಿಧಾನದಲ್ಲಿ ಮಿಲ್ಕ್ ಬಾದಾಮ್ ಐಸ್ ಕ್ಯಾಂಡಿಯನ್ನು ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡಿಕೊಳ್ಳಬಹುದು. ನೋಡಿ ಸ್ನೇಹಿತರೆ, ಐಸ್ ಕ್ಯಾಂಡಿಯು ಎಷ್ಟೊಂದು ಚೆನ್ನಾಗಿ ರೆಡಿಯಾಗಿದೆ.
ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಅದೇ ರೀತಿಯಾಗಿ ಗಂಟೆ ಸಿಂಬಲನ್ನು ಒತ್ತುವ ಮುಖಾಂತರ ನಿಮಗೆ ನಮ್ಮ ಮುಂಬರುವ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲಿಗೆ ನೋಡಬಹುದು.